ಶ್ರೀಮಂತರನ್ನ ತೆಗೆದು ಬಡವರಿಗೆ ಕೊಟ್ರೆ ಒಳ್ಳೆಯದಾಗುತ್ತೆ. ಗ್ಯಾರಂಟಿ ಯೋಜನೆಗಳನ್ನ ಫಿಲ್ಟರ್ ಮಾಡಿ ಎಂದಿದ್ದೇನೆ. ಪರಿಷ್ಕರಣೆಯಿಂದ 10,000 ಕೋಟಿ ರೂಪಾಯಿ ಉಳಿಯಬಹುದು. ಬೆಂಗಳೂರಿನಲ್ಲಿ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶ್ರೀಮಂತರಿಗೆ ಅಮೆರಿಕಾದಲ್ಲಿರುವ ಡಾಕ್ಟರ್ಗಳಿಗೆ ಹೋಗ್ತಿದೆ, ಅವರಿಗೆ ಅವಶ್ಯಕತೆ ಇಲ್ಲ, ಇದು ಬಡವರಿಗೆ ಕೊಡಬಹುದು. ಜನ ಏನು ಮಾತನಾಡ್ತಾರೆ ಅನ್ನೋದನ್ನ ಹೇಳಿದ್ದೇನೆ ಅಷ್ಟೇ ಎಂಬ ಹೇಳಿಕೆಯನ್ನ ಸತೀಶ್ ಜಾರಕಿಹೊಳಿ ಕೊಟ್ಟಿದ್ದಾರೆ. ಕೂಡ ಕೆಲವು ಕಡೆ ಹೋಗ್ತಾ ಇದೆ. ಕೆಲವು ಕೇಳಿದ್ವಿ, ಡಾಕ್ಟರ್ಗೆ ಅಮೆರಿಕಾದಲ್ಲಿ ಇರೋ ಡಾಕ್ಟರ್ ತೋರ್ತಿದ್ದಾರೆ, ಬೇರೆ ಕಡೆ ಇಂಜಿನಿಯರ್ ತಗೋತಾರೆ ಅಂತ ಹೇಳಿದ್ರು. ಸೊ ಆ ರೀತಿ ಆದಾಗ ಅವ್ರಿಗೆ ಹತ್ರ ಅವಶ್ಯಕತೆ ಇಲ್ಲ. ಅದನ್ನೇ ಬೇಕಾದ್ರೆ ಬೇರೆ ಬಡವರಿಗೆ ಕೊಡ್ಬೋದು, ಇನ್ನೂ ಭಾಳಷ್ಟು ಜನ. ಯಾಕಂದ್ರೆ ವರ್ಷ ಸಂಖ್ಯೆ ಹೆಚ್ಚಾಗ್ತಿರೋದು, ಒಂದೇ ವರ್ಷಕ್ಕೆ ಸಂಖ್ಯೆ ನಿಲ್ಲೋಲ್ಲ. ಸೊ ಶ್ರೀಮಂತರು ತೆಗೆದು ಬಡವರಿಗೆ ಕೊಟ್ಟರೆ ಒಳ್ಳೇದಾಗ್ಬೋದು. ಸೊ ಆ ರೀತಿ ಎಲ್ಲ ಚರ್ಚೆ ನಡೀತಾ ಇದ್ದಾರೆ ಎಲ್ಲ ಕಡೆ. ಇದೇ ಯೋಜನೆ ಹೋಗ್ತಾ ಇದೆ, 2,000 ರೂಪಾಯಿ ಹೋಗ್ತಾ ಇದೆ. ಬಸ್ನಲ್ಲಿ ಅಡ್ಡಾಡಕ್ಕೆ ಹೋಗ್ತಾ ಇದೆ. ಬಸ್ನಲ್ಲಿ ಅದಕ್ಕೆ ರಿಸ್ಟ್ರಿಕ್ಷನ್ ಇಲ್ಲ. ಭಾಳಷ್ಟು ಜನ ಅಭಿಪ್ರಾಯ ಇದೆ ಅದು ಬಡವ್ರಿಗೆ ಹೋಗ್ಬೇಕು, ಶ್ರೀಮಂತರಿಗೆ ಹೆಂಗಾರ ಹತ್ರ ಅವಶ್ಯಕತೆ ಇಲ್ಲ, ಅವರು ದುಡ್ಡು ಕೊಟ್ಟು ಹೋಗ್ತಾರೆ. ಸೊ ಅದನ್ನು ಆದಷ್ಟು ಬಡವ್ರಿಗೆ ಕೊಟ್ಟರೆ ಒಳ್ಳೇದಂತ ಚಿಂತನೆ ನಡೀತಾ ಇದೆ. ಅದನ್ನು ಸರ್ಕಾರ ಚಿಂತನೆ ಮಾಡ್ಬೇಕು ಅಷ್ಟೇ. ಅದು ಎಲ್ಲ ಕಡೆ ಚರ್ಚೆ ಇದೆ, ಅದು ಆ ಥರ ಆಗ್ತಾ ಇದೆ. ಅದು ಬಡವ್ರಿಗೆ ಸಿಗ್ಬೇಕಂತ ಭಾಳ ಜನ ಅಭಿಪ್ರಾಯ ಇದೆ. ಭಾಳಷ್ಟು ನಿರ್ಧಾರಗಳು ಹೀಗೆ ಆಗ್ತಾವೆ. ನಂತರ ಅದನ್ನು ಮಾಡಿಫೈ, ರಿಪೇರಿ, R&D ಆಗುವಂಥ ಎಲ್ಲ ಕಡೆ ಆಗ್ತವೆ. ಎಲ್ಲ ನಮ್ಮ ಸರ್ಕಾರದಲ್ಲಿ ಆಗಿದೆ, ಬೇರೆ ಸರ್ಕಾರದಲ್ಲಿ. ಯಾಕಂದ್ರೆ ಮೊದಲು ನಾವು ಅದ್ರ ಬಗ್ಗೆ ಅದ್ರ ಇಂಪ್ಯಾಕ್ಟು, ಅದ್ರ ಸೈಜು ಗೊತ್ತಿರೋಲ್ಲ. ಅದು ಆದಮೇಲೆ ಅದರದ್ದೆಲ್ಲ ಆಳ ಮತ್ತು ಅಗಲ ಅನ್ನೋದೇನೋ ಪ್ರಾರಂಭ ಆಗ್ತದೆ. ಹಾಗೆ ಆಗ್ತಿದೆ. ಆವಾಗ ಅಂದಾಗ ಸರ್ಕಾರಗಳು ಅದನ್ನು ಭಾಳಷ್ಟು ಬದಲಾವಣೆ ಮಾಡಿದಾವೆ, ಭಾಳಷ್ಟು ಹಿಂದಿನ ಸ್ಕೀಮ್ಗಳನ್ನು. ಆ ಥರ ಆಗ್ತಾವೆ. ಇಲ್ಲ, ನಮ್ಮ ಸಲಹೆ ಏನಿಲ್ಲ, ಇದು ನನ್ನ ಸಲಹೆ ಅಲ್ಲ. ಎಲ್ಲರೂ ಮಾತಾಡೋದನ್ನ ಹೇಳಿದ್ದೀನಿ ನಾನು. ವಿಧಾನಸೌಧದಲ್ಲಿ ಹೊರಗಡೆ ಒಳಗಡೆ ಕಾರ್ಯಕರ್ತರು ಚರ್ಚೆ ಮಾಡ್ತಿದ್ದಾರೆ. ಬಡವರಿಗೆ ಸಿಕ್ಕರೆ ಒಳ್ಳೇದು ಅಂತ ಹೇಳ್ತಿರ್ತಾರೆ. ಸೊ ಆ ರೀತಿ ಎಲ್ಲ ಕಡೆ ಚರ್ಚೆ ಇದೆ. ನನ್ನ ಒಬ್ಬದ ಚರ್ಚೆ ಅಲ್ಲ, ಅದು ಎಲ್ಲ ಕಡೆ ಚರ್ಚೆ ಇದೆ. ಹೋಗ್ತಾ ಇದೆ. ಅದು ಬಡವ್ರಿಗೆ ಸಿಗ್ಬೇಕು ಅನ್ನೋದು ಈಗ ನಮಗೂ ಸಿಗ್ತಾ ಇದೆ. ರೂಟೀನಲ್ಲಿ ನಮಗೂ ಬರ್ತದೆ ಕರೆಂಟು. ನಾನು ಇತಿ ಮಾಡಿದ್ರೆ ಭಾಳ ಸರ್ಕಾರಿ ನೌಕರು ಹೇಳಿದ್ರು, ನಾನು ಪಡಿತಾ ಇದ್ದೀನಿ ಅಂತ ಹೇಳಿದರು. ಭಾಳಷ್ಟು ನಮ್ಮ ನೌಕರದವರು ನಮಗೂ ಸಿಗ್ತಾ ಇದೆ ಬೆನಿಫಿಟ್ಟು. ನಾವು 7 ಮಂದಿ ಅಣ್ಣ ತಮ್ಮರಿದ್ದೀವಿ, 7 ಮಂದಿಗೂ ಸಿಗ್ತಾ ಇದೆ, ನಾವೆಲ್ಲ ನೌಕರಿಯಲ್ಲಿದ್ದೀವಿ ಅಂತ ಅವ್ರು ಹೇಳಿದರು. ಸೊ ಅವ್ರ ಸಜೆಷನ್ನೇ ಇದು, ಬಡವ್ರಿಗೆ ಸಿಕ್ಕರೆ ಒಳ್ಳೇದಿದು, ನಮ್ಗೆ ಹೆಂಗಾರು ತುಂಬಂಥ ಶಕ್ತಿ ಇದೆ ಅಂತ ಭಾಳಷ್ಟು ನೌಕರು ಹೇಳ್ತಾರೆ. ಚಿಂತನೆ ಮಾಡ್ಬೇಕ್ರಿ ಅದ್ರ ಬಗ್ಗೆ, ಯಾವ ರೀತಿ ಮಾಡ್ಬೇಕಂತ. ಅದು ಮಾನದಂಡ ನಮ್ಮದು ಮುಖ್ಯ ಗುರಿ. ಅದು ಕಾರ್ಯಕ್ರಮ ಮಾಡಿರೋದು ಬಡವರಿಗೆ ಲಾಭ ಹೆಚ್ಚು ಸಿಗಬೇಕು ಅನ್ನೋದು ಎಲ್ಲರ ಆಸೆ ಆಗಿದೆ ಅಷ್ಟೇ. ಇಲ್ಲ, ನಾವು ಇದನ್ನು ಚರ್ಚೆ ಮಾಡಲಿಕ್ಕೆ, ಇದ್ರ ಬಗ್ಗೆ ನಾ ಏನು ಆರ್ಗ್ಯುಮೆಂಟ್ ಮಾಡ್ಲಿಕ್ಕೆ ಹೋಗಿಲ್ಲ. ಇದ್ರ ಬಗ್ಗೆ ನಾವು ಸಲಹೆ ಕೊಡ್ಲಿಕ್ಕೆ ಹೋಗಿ ಹೇಳಿಲ್ಲ. ಈ ಥರ ಚರ್ಚೆ ನಡೀತಾ ಇದೆ ರಾಜ್ಯದಲ್ಲಿ ಅಂತ ಹೇಳಿದ್ದೀವಿ. ಅಂದರೆ ನಾವು ಇದನ್ನು ಮಾಡೋಂತೆ ಪರವಾಗಿಲ್ಲ, ವಿರೋಧವಾಗಿ ಇಲ್ಲ, ಆದರೆ ಚರ್ಚೆ ನಡೀತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.